ಕ್ಷತ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ಖಾಲಿ ಇರತಕ್ಕಂತ ನಾವಿಕ ಜಿಡಿ ಮತ್ತು ನಾವಿಕ ಡಿಬಿ ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ನುಡಿದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿಯ ಬಗ್ಗೆ ನಾವಿಲ್ಲಿ ಪ್ರತಿಯೊಂದು ಕೂಡ ಈಗ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತಾ. ಈ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇನ್ನ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 11 ಫೆಬ್ರವರಿ 2025ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಇನ್ನ ಈ ಒಂದು ಡೇಟ್ ಇಂದ ನೀವು ಇಲ್ಲಿ 25 ಫೆಬ್ರವರಿ 2025 ತನಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇದು ಇಂಪಾರ್ಟೆಂಟ್ ಡೇಟ್ಸ್ ಗಳಾಗಿರ್ತವ. ಇನ್ನ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಪುರುಷ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ಇನ್ನ ನಾವಿಕ ಜಿಡಿ ಮತ್ತು ನಾವಿಕ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗಳ ನೇಮಕಾತಿಯನ್ನ ಮಾಡ್ತಾ ಇದಾರೆ. ಇನ್ನ ಇಲ್ಲಿ ಮೊದಲಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಒಂದು ಪೋಸ್ಟ್ ನ ಆಧಾರದ ಮೇಲೆ. ಇಲ್ಲಿ ನಾವಿಕ ಜಿಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ PUC ಪಾಸ್ ಆಗಿರಬೇಕು. PUC ಯಲ್ಲಿ ಮ್ಯಾಥ್ಸ್, ಫಿಸಿಕ್ಸ್ ಸಬ್ಜೆಕ್ಟ್ ಅನ್ನ ತಗೊಂಡು ಪಾಸ್ ಆಗಿರತಕ್ಕಂಥವ್ರು ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಇನ್ನ ನಾವಿಕ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನೊಂದು ಕ್ವಾಲಿಫಿಕೇಶನ್ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಬೋರ್ಡ್ ಇಂದ ಪಾಸ್ ಆಗಿದ್ರೆ ಸಾಕು, ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇವಾಗ ವಯೋಮಿತಿ ಬಗ್ಗೆ ನೋಡ್ತಾ ಹೋದ್ರ ಇಲ್ಲಿ ಕನಿಷ್ಠವಾಗಿ ಅದನ್ನು ಕೂಡ ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಾಗಿ ಕನಿಷ್ಠವಾಗಿ 18 ವರ್ಷ ಆಗಿರಲೇಬೇಕು. ಇನ್ನು ಗರಿಷ್ಠವಾಗಿ ಇಲ್ಲಿ ನೀವೇನಾದ್ರೂ ಜಿಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ಮತ್ತೆ ನಾವಿಕ ಡಿಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ 22 ವರ್ಷದ ಒಳಗಡೆ ಇರತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು. ಇದಲ್ಲದೆ ಸಪರೇಟ್ ಆಗಿ ಇಲ್ಲಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತಾ. OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರ ನೀವು ಡೌಟ್ ಇದ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬರ್ನ್ ಬಿಟ್ವೀನ್ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸಬಹುದು. ಜೊತೆಗೆ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ ಮತ್ತು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸ್ಟ್ರಾ ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇನ್ನು ವೇಕೆನ್ಸಿಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಜೂನ್ ವೈಸ್ ಒಂದು ವೇಕೆನ್ಸಿಗಳ ಕೊಟ್ಟಿದ್ದಾರೆ ಕ್ಯಾಟಗರಿ ವೈಸ್. ಇಲ್ಲಿ ಮೊದಲಾಗಿ ನಾವಿಕ ಜಿಡಿ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಜೂನ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಾಗಿ ನಾವು ಒಂದು ಜೂನ್ ವೈಸ್ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಇದಾವೆ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾರ್ತ್ ಜೂನ್ ಅಲ್ಲಿ ಯುಆರ್ದವರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಜನರಲ್ ದವರಿಗೆ ಸಂಬಂಧಪಟ್ಟಂತೆ 25, EWS ಅಲ್ಲಿ 6, OBC ಅಲ್ಲಿ 17, ST ಅಲ್ಲಿ 7, SC ಅಲ್ಲಿ 10 ಹುದ್ದೆಗಳು ಖಾಲಿದ್ದು ಟೋಟಲ್ ಆಗಿ ಈ ಒಂದು ಜೂನ್ ಅಲ್ಲಿ 65 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನು ವೆಸ್ಟ್ ಜೂನ್ ಅಲ್ಲಿ ನೋಡ್ತಾ ಹೋದ್ರೆ UR ಅಲ್ಲಿ 20, EWS ಅಲ್ಲಿ 5, OBC ಅಲ್ಲಿ 14, ST ಅಲ್ಲಿ 6, SC ಅಲ್ಲಿ 8 ಹುದ್ದೆಗಳನ್ನ ಕೊಟ್ಟು ಈ ಒಂದು ಜೂನ್ ಅಲ್ಲಿ ಟೋಟಲ್ ಆಗಿ 53 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಈಸ್ಟ್ ಜೂನ್ ಅಲ್ಲಿ ನೋಡ್ತಾ ಹೋದ್ರೆ UR ಅಲ್ಲಿ 15, EWS ಅಲ್ಲಿ 4, OBC ಅಲ್ಲಿ 10, ST ಅಲ್ಲಿ 4, SC ಅಲ್ಲಿ 5 ಮತ್ತೆ ಟೋಟಲ್ ಆಗಿ ಈ ಒಂದು ಜೂನ್ ಅಲ್ಲಿ 38 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಸೌತ್ ಜೂನ್ ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ ನೋಡಿ ನೀವು UR ಅಲ್ಲಿ 21, EWS ಅಲ್ಲಿ 5, OBC ಅಲ್ಲಿ 14, ST ಅಲ್ಲಿ 6, SC ಅಲ್ಲಿ 8 ಹುದ್ದೆಗಳನ್ನ ಕೊಟ್ಟು ಈ ಒಂದು ಸೌತ್ ಜೂನ್ ಅಲ್ಲಿ 54 ಹುದ್ದೆಗಳ ಖಾಲಿ ಇರ್ತವ. ನೀವು ಇಲ್ಲಿ ಜೂನ್ಗಳನ್ನ ಪ್ರಿಪರೇಷನ್ ಕೂಡ ಕೊಟ್ಕೋಬಹುದು. ಅರ್ಜಿನ ಸಲ್ಲಿಸುವಾಗ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ಪ್ರಿಪರೇಷನ್ ಕೊಡಬಹುದಾಗಿರುತ್ತೆ. ಇನ್ನ ನಂತರ ಕೊನೆಯದಾಗಿ ಇಲ್ಲಿ ಸೆಂಟ್ರಲ್ ಜೋನ್ ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ ಕೂಡ UR ಅಲ್ಲಿ 19 ಹುದ್ದೆಗಳನ್ನ ಕೊಟ್ಟಿದ್ದಾರೆ. EWS ಅಲ್ಲಿ 5, OBC ಅಲ್ಲಿ 13, ST ಅಲ್ಲಿ 5, SC ಅಲ್ಲಿ 8 ಹುದ್ದೆಗಳನ್ನ ಕೊಟ್ಟು ಈ ಒಂದು ಜೂನ್ ಅಲ್ಲಿ ಟೋಟಲ್ ಆಗಿ 50 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಈ ಒಂದು ನಾವಿಕ ಜಿಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 260 ಹುದ್ದೆಗಳು ಖಾಲಿ ಇರ್ತವ ಆಲ್ ಓವರ್ ಇಂಡಿಯಾದಲ್ಲಿ. ಕರೆಕ್ಟ್ ಆಗಿ ನೀವೇನಾದ್ರೂ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೇಕೆನ್ಸಿಗಳ ಬಗ್ಗೆ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ನಾವಿಕ ಡಿಬಿ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಅಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ ಆಗಿರುತ್ತೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಅವರು ಜೂನ್ ವೈಸ್ ಹುದ್ದೆಗಳನ್ನ ಕೊಟ್ಟಿರ್ತಾರ. ಇದರ ಬಗ್ಗೆ ಇಲ್ಲಿ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಾರ್ತ್ ಜೂನ್ ಅಲ್ಲಿ UR ಅಲ್ಲಿ 4, EWS ಅಲ್ಲಿ 1, OBC ಅಲ್ಲಿ 2, ST ಅಲ್ಲಿ 1, SC ಅಲ್ಲಿ 2 ಟೋಟಲ್ ಆಗಿ ಇಲ್ಲಿ 10 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನು ವೆಸ್ಟ್ ಜೂನ್ ಅಲ್ಲಿ UR ಅಲ್ಲಿ 3, EWS ಅಲ್ಲಿ 1, OBC ಅಲ್ಲಿ 2, ST ಅಲ್ಲಿ 1, SC ಅಲ್ಲಿ 2 ಟೋಟಲ್ ಆಗಿ ಇಲ್ಲಿ 9 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಈಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ UR ಅಲ್ಲಿ 3 ಹುದ್ದೆಗಳನ್ನ ಕೊಟ್ಟಿದ್ದಾರೆ ಮತ್ತೆ OBC ಅಲ್ಲಿ 1, ಇನ್ನು SC ಅಲ್ಲಿ 1 ಹುದ್ದೆನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇಲ್ಲಿ 5 ಹುದ್ದೆಗಳು ಖಾಲಿ ಇರ್ತವೆ ಈಸ್ಟ್ ಜೂನ್ ಅಲ್ಲಿ. ಇನ್ನು ಸೌತ್ ಅಲ್ಲಿ ನೋಡ್ತಾ ಹೋದ್ರೆ UR ಅಲ್ಲಿ 3, EWS ಅಲ್ಲಿ 1, OBC ಅಲ್ಲಿ 2, ಅದೇ ರೀತಿ ST ಅಲ್ಲಿ 1 ಮತ್ತೆ SC ಅಲ್ಲಿ 2 ಹುದ್ದೆಗಳನ್ನ ಕೊಟ್ಟು ಟೋಟಲ್ ಆಗಿ ಇಲ್ಲಿ ಸೌತ್ ಜೂನ್ ಅಲ್ಲಿ
9 ಹುದ್ದೆಗಳನ್ನ ಕೊಟ್ಟಿದಾರ. ಇನ್ನ ಸೆಂಟ್ರಲ್ ಅಲ್ಲಿ ನೋಡ್ತಾ ಹೋದ್ರ UR ಅಲ್ಲಿ 3, ಅದೇ ರೀತಿ EWS ಅಲ್ಲಿ 1, OBC ಅಲ್ಲಿ 2, ST ಅಲ್ಲಿ 0 ಅದಾವ. ಅಂದ್ರೆ ಹುದ್ದೆಗಳನ್ನ ಕೊಟ್ಟಿಲ್ಲ. ಇನ್ನ ST 00 ಅಂತ ಕೊಟ್ಟಿದ್ರ. ಇನ್ನ SC ವರೆಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಯನ್ನ ಕೊಟ್ಟಿದ್ರ. ಇಲ್ಲಿ ಟೋಟಲ್ ಆಗಿ 7 ಹುದ್ದೆಗಳು ಖಾಲಿ ಇರ್ತಾವ. ಟೋಟಲ್ ಆಗಿ ಒಂದು ನಾವಿಕ ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗೆ ಸಂಬಂಧಪಟ್ಟಂತೆ 40 ಹುದ್ದೆಗಳನ್ನ ಕೊಟ್ಟು ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 300 ಹುದ್ದೆಗಳ ಟೋಟಲ್ ಆಗಿ ಇಲ್ಲಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರತ್ತ. ನೀವು ಯಾವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಿಮ್ಮ ಕೆಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋದ್ರ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಎಷ್ಟು ಹಂತಗಳಲ್ಲಿ ಆಯ್ಕೆಯನ್ನ ಮಾಡ್ಕೋತಾರ ಅಂತ ಕೂಡ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇಲ್ಲಿ 4 ಹಂತಗಳಲ್ಲಿ ಆಯ್ಕೆಯನ್ನ ಮಾಡ್ಕೋತಾರ. ಇವಾಗ ನಾವಿಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಸ್ಟೇಜ್ ಫಸ್ಟ್ ಅಲ್ಲಿ CBT ಎಕ್ಸಾಮ್ ಇರುತ್ತೆ. ಈ ಒಂದು CBT ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ. ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಸಿಲೆಬಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಒಂದು ಎಕ್ಸಾಮ್ಗೆ ಬರ್ತಕ್ಕಂಥ ಸಿಲೆಬಸ್ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ನಾವಿಕ TB ಅಂತ ಕೊಟ್ಟಿದಾರಲ್ಲ, ಇದು ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರೆ ಸೆಕ್ಷನ್ ಫಸ್ಟ್ ಎಕ್ಸಾಮ್ ಮಾತ್ರ ಇರುತ್ತೆ. ಅಂದ್ರೆ ಒಂದೇ ಎಕ್ಸಾಮ್ ಇರುತ್ತೆ. ಇನ್ನ ಪಾಸಿಂಗ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. UR, EWS, OBC 30 ಅಂತ ಕೊಟ್ಟಿದ್ದಾರೆ. ಇನ್ನು SC ST 27 ಅಂತ ಕೊಟ್ಟಿದ್ದಾರೆ. ಇದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇನ್ನು ಮೆರಿಟ್ ಬಂದ್ಬಿಟ್ಟು ಜಾಸ್ತಿ ನಿಲ್ಲುತ್ತಾ. ನೀವು ಜಾಸ್ತಿ ಇಲ್ಲಿ ಸಿಲೆಬಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನ ಮಾತ್ರ ಕೊಟ್ಟಿದ್ದಾರೆ. ಇನ್ನು ನಾವಿಕ GD ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಇಲ್ಲಿ ಟೋಟಲ್ ಆಗಿ 2 ಸೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಕೆಳಗಡೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸೆಕ್ಷನ್ ಫಸ್ಟ್ ಅಲ್ಲಿ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಇರುತ್ತಾ, ಸೆಕೆಂಡ್ ಅಲ್ಲಿ ಎಷ್ಟು ಇರುತ್ತಾ, ಟೋಟಲ್ ಆಗಿ ಎಷ್ಟು ಹೋಗ್ಬೇಕಂತ ಕೊಟ್ಟಿರ್ತಾರೆ. ಇದು ಪಾಸಿಂಗ್ ಮಾರ್ಕ್ಸ್ ಮಾತ್ರ ಆಗಿರುತ್ತಾ, ಮೆರಿಟ್ ಜಾಸ್ತಿ ನಿಲ್ಲುತ್ತಾ. ಅದರ ಬಗ್ಗೆನೂ ಕೂಡ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆನೂ ಕೂಡ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಎಷ್ಟೆಷ್ಟು ರಿಟನ್ ಟೆಸ್ಟ್ ಇರ್ತಾವ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಚೆಕ್ ಮಾಡ್ಕೋಬಹುದು. ಇನ್ನು ಇಲ್ಲಿ ನೋಡೋದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ರಿಟನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೆಕ್ಷನ್ ಫಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೂ ಮುಂಚೆ ನಿಮಗೆ ತಿಳಿಸಿದ್ದೀನಿ ಸೆಕ್ಷನ್ ಫಸ್ಟ್ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇರುತ್ತಾ. ಇನ್ನು ಸೆಕ್ಷನ್ ಫಸ್ಟ್ ಅಂಡ್ ಸೆಕ್ಷನ್ 2 ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇರುತ್ತಂತ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಇಲ್ಲಿ ಡಿಟೇಲ್ ಆಗಿ ಅವರು ಇನ್ನೂ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ 60 ಮಾರ್ಕ್ಸ್ ಇರುತ್ತೆ ಸೆಕ್ಷನ್ ಫಸ್ಟ್ ಅಲ್ಲಿ. ಇನ್ನು ಇಲ್ಲಿ ಟೋಟಲ್ ಆಗಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 45 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು 60 ಕ್ವಶನ್ಸ್ ಇರ್ತಾವ. ಇಲ್ಲಿ ಕೂಡ ಸೇಮ್ ರೀತಿಯಾಗಿ ಸೆಕ್ಷನ್ 2 ಅಲ್ಲಿ 50 ಕ್ವಶನ್ಸ್ ಇರ್ತಾವ. 50 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನು ಬರೀಬೇಕು. ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ನಮಗೆ ಇಲ್ಲಿ 30 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ಹೆಚ್ಚಿನದಾಗಿ ಸಿಲೆಬಸ್ ಬಗ್ಗೆ ಮಾಹಿತಿ ಬೇಕಿದ್ರು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಸಿಲೆಬಸ್ ಯಾವ ಒಂದು ಲೆವೆಲ್ ಇರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ. ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ಲೆವೆಲ್ ಅಲ್ಲಿ ಪ್ರಶ್ನೆಗಳ ಬರ್ತಕ್ಕಂಥದ್ದು. ಇನ್ನ ಸ್ಟೇಜ್ 2 ಅಲ್ಲಿ ನೋಡ್ತಾ ಹೋದ್ರ ಇಲ್ಲಿ ಅಸೈನ್ಮೆಂಟ್ ಟೆಸ್ಟ್, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಫಿಸಿಕಲ್ ಕೂಡ ಇರುತ್ತೆ. ಇಲ್ಲಿ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಈ ಒಂದು ರನ್ನಿಂಗ್ ಅನ್ನ ನೀವು ಇಲ್ಲಿ 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. 20 ಕ್ವಾಟಪ್ಸ್ ಇರುತ್ತೆ. ಅದೇ ರೀತಿ ಅಥವಾ ಉತ್ತೇಕ್ ಬೆತ್ತ ಕೂಡ ಇರುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಮೂರದಾಗಿ 10 ಪುಷಪ್ಸ್ ಕೂಡ ನೀವು ಇಲ್ಲಿ ಹೊಡೆಯಬೇಕಾಗತ್ತೆ. ಇದು ಫಿಸಿಕಲ್ ಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಆಯಿತು. ನಂತರ ಡಾಕ್ಯುಮೆಂಟ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಇಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತ ಮಾಹಿತಿಯನ್ನು ಕೂಡ ತಿಳ್ಕೊಬಹುದಾಗಿರುತ್ತೆ. ಅದೇ ರೀತಿ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಾನು ಇದುವರೆಗೆ ಹೇಳ್ತಕ್ಕಂತ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಹೌ ಟು ಅಪ್ಲೈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರು ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಹಂತಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅರ್ಜಿನ ಸಲ್ಲಿಸುವಾಗ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗವ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇವೆಲ್ಲವೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇವಾಗ ಇಲ್ಲಿ ಎಕ್ಸಾಮಿನೇಷನ್ ಫೀ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ SC ಮತ್ತು ST ಅವರನ್ನ ಹೊರತುಪಡಿಸಿ ಮುಖ್ಯವಾದ ಎಲ್ಲಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 300 ರೂಪಾಯಿ ಒಂದು ಎಕ್ಸಾಮಿನೇಷನ್ ಫೀ ಇರುತ್ತೆ. ಈ ಒಂದು ಎಕ್ಸಾಮಿನೇಷನ್ ಫೀ ಅನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತೆ. ಇನ್ನ ಒಂದು ಎಕ್ಸಾಮಿನೇಷನ್ ಸಿಟಿ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನ ಒಂದು ಎಕ್ಸಾಮಿನೇಷನ್ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ. ಯಾವ ಒಂದು ಮಂತ್ ಅಲ್ಲಿ ಪರೀಕ್ಷೆ ಇರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ನಾವಿಕ GD, ನಾವಿಕ DB ಹುದ್ದೆಗೆ ಸಂಬಂಧಪಟ್ಟಂತೆ ಎರಡು ಕೂಡ ಸೇಮ್ ಇರುತ್ತೆ. ಇಲ್ಲಿ ಮೊದಲಾಗಿ ಸ್ಟೇಜ್ ಫಸ್ಟ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಏಪ್ರಿಲ್ ಮಧ್ಯದ ವಾರ ಅಥವಾ ಕೊನೆಯ ವಾರದಲ್ಲಿ 2025ರಲ್ಲಿ ಪರೀಕ್ಷೆ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಸ್ಟೇಜ್ 2 ಬಂದ್ಬಿಟ್ಟು ಜೂನ್ ಮಂತ್ 2025ರಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಸ್ಟೇಜ್ 3 ಬಂದ್ಬಿಟ್ಟು ಅರ್ಲಿ ಅಥವಾ ಮಿಡ್ ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ
ಮೊದಲನೇ ವಾರ ಆಗಿರ್ಬೋದು ಅಥವಾ ಮಧ್ಯದ ವಾರ ಆಗಿರ್ಬೋದು ಸೆಪ್ಟೆಂಬರ್ ಮಂತಲ್ಲಿ 2025ರಲ್ಲಿ ಸ್ಟೇಜ್ 3 ಇದೆ ಅಂತಾನು ಕೂಡ ಮಾಹಿತಿಯನ್ನು ಅವರು ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಾನು ಇದುವರೆಗೆ ಹೇಳ್ತಕ್ಕಂತ ಒಂದು ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಹೈಟ್ ಬಂದ್ಬಿಟ್ಟು 157 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತ. ಅದೇ ರೀತಿ ಈ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಒಂದು ಸ್ಯಾಲರಿ ಸ್ಕೇಲ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾವಿಕ ಜಿಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ 3 ಅಲ್ಲಿ ಸ್ಯಾಲರಿ ಸಿಗುತ್ತಾ. ಅಂದ್ರೆ ಸ್ಟಾರ್ಟಿಂಗ್ ಬೇಸಿಕ್ ಪೇ ಬಂದ್ಬಿಟ್ಟು 21,700 ರೂಪಾಯಿಂದ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುತ್ತಾ. ಇನ್ನು ನಾವಿಕ ಡಿಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇದು ಕೂಡ ಲೆವೆಲ್ 3 ಅಲ್ಲಿ ನಿಮಗೆ ಒಂದು ಸ್ಯಾಲರಿಯನ್ನು ಅವರು ಕೊಡ್ತಕ್ಕಂಥದ್ದು. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.